ಇನಾಮಿ ವೀರಾಪುರ ಗ್ರಾಮದಲ್ಲಿ ಗರ್ಭಿಣಿ ಮಾನ್ಯ ಪಾಟೀಲರ ಹತ್ಯೆ, ದಲಿತ ಕುಟುಂಬದವರ ಮೇಲೆ ಮಾರಣಾಂತಿಕ ಹಲ್ಲೆ, ಜಾತಿ ನಿಂದನೆ ನಡೆದ ಪ್ರಕರಣದಲ್ಲಿ ತಡವಾಗಿ ಭೇಟಿ ನೀಡಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಕೂಡಲೇ ಸರ್ಕಾರ ಅಮಾನತು ಮಾಡುವಂತೆ ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ ಕುರುವರ್ ಆಗ್ರಹಿಸಿದ್ದಾರೆ. ಇನ್ನು ಧಾರವಾಡದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೌರ್ಜನ್ಯಕ್ಕೆ ಒಳಗಾದ ಕುಟುಂಬವನ್ನು ರಕ್ಷಿಸುವಲ್ಲಿ ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಎಂದು ಆರೋಪಿಸಿದರು. ಘಟನೆ ನಡೆದ ತಕ್ಷಣ ಅವರಿಗೆ ನ್ಯಾಯ ಕೊಡಿಸಬೇಕಾದಂತಹ ಅಧಿಕಾರಿಗಳು, ದಲಿತ ಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟ ನಡೆಸಿದಾಗ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಆಗಮಿಸಿದ್ದಾರೆ. ಈ ಅಧಿಕಾರಿಗಳ ಕರ್ತವ್ಯ ಪ್ರಜ್ಞೆ ಎಷ್ಟರ ಮಟ್ಟಿಗೆ ಇದೆ ಎಂದು ಟೀಕಿಸಿದರು. ಈ ಪ್ರಕರಣ ನಡೆದ ಸಂದರ್ಭದಲ್ಲಿ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಹಾಗೂ ಜಿಲ್ಲಾ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ತಕ್ಷಣ ಸ್ಥಳಕ್ಕೆ ಧಾವಿಸಿ ನ್ಯಾಯ ಕೊಡಿಸಬೇಕು. ಈ ವಿಷಯದಲ್ಲಿ ಲೋಪ ಎಸಗಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕು ಹಾಗೂ ಅವರ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿದರು. ಪೊಲೀಸ್ ಇಲಾಖೆ ಮಾತ್ರ ಈ ಕುಟುಂಬಕ್ಕೆ ನ್ಯಾಯ ಕೊಡಿಸಲು ಪ್ರಯತ್ನಿಸಿದೆ. ಅಮಾಯಕರಾದ ಒಬ್ಬ ಪಿಡಿಒ ಹಾಗೂ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ಅಮಾನತು ಮಾಡಿರುವ ಕ್ರಮ ಸರಿಯಾದದ್ದಲ್ಲ. ದೌರ್ಜನ್ಯಕ್ಕೆ ಒಳಗಾದ ಕುಟುಂಬಕ್ಕೆ ನ್ಯಾಯವನ್ನು ನೀಡಬೇಕಾದಂತಹ ಜಿಲ್ಲಾಧಿಕಾರಿಗಳು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರು ಹಾಗೂ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಾರೆ. ಅವರನ್ನ ಕೂಡಲೇ ಅಮಾನತು ಮಾಡಬೇಕೆಂದು ತಿಳಿಸಿದರು. ಅಲ್ಲದೆ ಹುಬ್ಬಳ್ಳಿಯ ತಹಸೀಲ್ದಾರರನ್ನ ಹಾಗೂ ಹುಬ್ಬಳ್ಳಿಯ ತಾಲೂಕಾ ಸಮಾಜ ಕಲ್ಯಾಣ ಅಧಿಕಾರಿಯನ್ನ ಕೂಡ ಅಮಾನತು ಮಾಡಬೇಕು ಎಂದರು. ಸ್ವಾತಂತ್ರ್ಯ ಬಂದು 80 ವರ್ಷಗಳಾದರೂ ಕೂಡ ಜಾತೀಯತೆ, ಅಸ್ಪೃಶ್ಯತೆ ಆಚರಣೆ ಹೆಸರಿನಲ್ಲಿ ಮುಗ್ಧ ದಲಿತರ ಹಾಗೂ ಅವರ ಅವಲಂಬಿತರ ಮೇಲೆ ನಿತ್ಯ ನಿರಂತರ ದೌರ್ಜನ್ಯ, ಅತ್ಯಾಚಾರದಂತಹ ಭೀಕರ ಘಟನೆಗಳು ನಡೆಯುತ್ತಿರುವುದು ಅತ್ಯಂತ ದುರದೃಷ್ಟಕರ ಸಂಗತಿ ಎಂದರು. ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಅಮಾನತು ಮಾಡದೆ ಹೋದರೆ ಮುಂಬರುವ ದಿನಗಳಲ್ಲಿ ಜನಜಾಗೃತಿ ಸಂಘದಿಂದ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ನವೀನ್ ಪ್ಯಾಟಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಊರು ಬಿಡ್ತಾರ, ಊರಾಗಿರೋದಿಲ್ಲ, ಎಲ್ಲೇ ಒಂದ್ ಕಡೆ ಇರ್ತಾರ, ಇದ್ದಾದ್ಮೇಲೆ ಬರ್ತಾರ, ಒಂದ್ಮೇಲೆ ಸೀಮಂತ ಕಾರ್ಯ ಮಾಡ್ತಾರ. ಅದು ತಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ಅದು ಆದ್ಮೇಲೆ ಕೊಲೆ ಆಗತ್ತೆ. ಈಗ ಕೊಲೆ ಆದ್ಮೇಲೆ ಜಿಲ್ಲಾಡಳಿತದ ಪಾತ್ರ ಏನು? ಜಿಲ್ಲಾಡಳಿತ ಪಾತ್ರ ಏನ್ ಬೇಕಲ್ಲ. ಈಗ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ದೌರ್ಜನ್ಯ ಪ್ರತಿಬಂಧಕ ಅಧಿನಿಯಮ 1989, ಪರಿಷ್ಕೃತ ಅಧಿನಿಯಮ 2015, ನಿಯಮಗಳು 1995, ಪರಿಷ್ಕೃತ ನಿಯಮಗಳು 2016 ಅನುಷ್ಠಾನದ ಬಗ್ಗೆ ವಿವಿಧ ಇಲಾಖೆಗಳು ನಿರ್ವಹಿಸಬೇಕಾದಂತಹ ಕರ್ತವ್ಯಗಳನ್ನು ಕುರಿತು ಈ ಅಧಿಕಾರಿಗಳಿಗೆ ಅಧಿನಿಯಮ ಏನೇನು ಮಾಡ್ಬೇಕು ಅನ್ನೋದು ಹೇಳ್ತಿ. ಅದ್ರ ಅರಿವು ಇವ್ರಿಗಿಲ್ಲ ಅಂತ ಇಲ್ಲ ಐತಿ ನಮ್ಮ ಕಡೆ. ಈಗ ಅದು ಅವ್ರು ಏನೇನು ಕ್ರಮಗಳನ್ನ ಕೈಗೊಳ್ಳಬೇಕು, ಯಾವುದೋ ಒಂದಿಂತ ಎಂತ ಅಟ್ರಾಸಿಟಿಗೆ ಸಂಬಂಧಪಟ್ಟಂತ ಒಂದು ಪ್ರಕರಣ ದಾಖಲಾಗಲಿ ಅಥವಾ ಏನೋ ಒಂದು ಆಗೈತೆ ಅಂತ ಕೇಳಿದಾಗ ವಿದಿನ್ 24 hours 24 ಗಂಟೆಗಳ ಒಳಗಾಗಿ ಏನ್ ಹೇಳ್ತದೆ ಅಂತ ಕೇಳಿದ್ರೆ, DM ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, SP ಮತ್ತು DYSP ಈ ರ್ಯಾಂಕಿನ ಅಧಿಕಾರಿಗಳು ಅಲ್ಲಿ ವಿಸಿಟ್ ಮಾಡಬೇಕು. FIR ಆಗಿರುವುದನ್ನ ADGP DCRE ಸೆಲ್ದವ್ರಿಗೆ ಕಳಿಸ್ಕೊಡ್ಬೇಕು. ಅಲ್ಲಿ ಏನಾದರೂ ಸಾವು ನೋವುಗಳಾಗಿದ್ರೆ ಅಥವಾ ಅವ್ರಿಗೇನಾದ್ರೂ ತೊಂದರೆಗಳಾಗಿದ್ರೆ ಅವುಗಳ ಬಗ್ಗೆ ಅವ್ರಿಗೆ ಧೈರ್ಯ ತುಂಬಿ ಸರ್ಕಾರದಿಂದ ಅವ್ರಿಗೆಲ್ಲ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಡಕ್ಕೆ ಸಾಧ್ಯನೋ ಇಮಿಡಿಯೇಟ್ ಆಗಿ ಅವನ್ನೆಲ್ಲವನ್ನು ಮಾಡಬೇಕು. ಮತ್ತೆ ಅವ್ರಿಗೆ ಯಾರಿಗಾದ್ರು ಸಾಕ್ಷಿದಾರರಿಗೆ ತೊಂದರೆ ಆಗಿತ್ತು ಅಂತ ಕೇಳಿದ್ರೆ ಅವ್ರಗಳಿಗೆ ಕೂಡ ರಕ್ಷಣೆ ಕೊಡುವಂತ ಕೆಲಸ ಮಾಡಬೇಕು ಅಂತೇಳಿ ಈ ಕಾನೂನೇ ಹೇಳ್ತೈತಿ. ಈಗ ಎಲ್ಲಾ ಪತ್ರಿಕೆಗಳಲ್ಲಿ ಬಂದಿರೋ ಹಾಗೆ 24 ಗಂಟೆ ಒಳಗಡೆ ಜಿಲ್ಲಾಧಿಕಾರಿಗಳಲ್ಲಿದ್ರ, ಜಿಲ್ಲಾಧಿಕಾರಿಗಳು ಹೋಗಿರ್ಲಿಲ್ಲ. ಅದು ಹೋಗ್ಲಿ, ಜಿಲ್ಲಾಧಿಕಾರಿಗಳಿಗೆ ಏನೋ ಕೆಲಸ ಇರ್ಬೋದು. ಸಂಡೇ 21ಕ್ಕೆ ಕೊಲೆ ಆಯ್ತು, ಸಾಯಂಕಾಲ 22 ಮಂಡೇ ವರ್ಕಿಂಗ್ ಡೇ, ಅವತ್ತು ಇಲ್ಲ, 23ಕ್ಕೆ ಮಧ್ಯಾಹ್ನ ಹೋಗ್ತಾರ. ಅವರು ಏನೋ ಕೆಲಸದಾಗ ಇರ್ಬೋದು ಅಂತ ತಿಳ್ಕೊಡೋಣ ನಾವು. ಸಮಾಜ ಕಲ್ಯಾಣ ಇಲಾಖೆ ಅಂತಿದೆಯಲ್ಲ, ಇದಕ್ಕಂತೇಳಿ ಒಂದು ಸಮಾಜ ಕಲ್ಯಾಣ ಇಲಾಖೆ ಜಾಯಿಂಟ್ ಡೈರೆಕ್ಟರ್ ಅವರು ಹೋಗಿಲ್ಲ. DC ಅವ್ರು ಹೋಗೋಕ್ಕಿಂತ ಮುಂಚೆ ಹೋಗ್ತಾರ. ತಾಲೂಕಾ ಅಧಿಕಾರಿ ಸಮಾಜ ಕಲ್ಯಾಣ ಇಲಾಖೆಗೆ ಒಬ್ಬರು ಅಲ್ಲಿ AD ಇರ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಇರ್ತಾರೆ, ಅವರು ಇಲ್ಲ. ಅವ್ರು ಹೋಗ್ಲಿ. ತಹಶೀಲ್ದಾರ್ಗೆ ಇಲ್ಲಿ ಎಲ್ಲ ಗೊತ್ತೈತಿ. ಸಬ್ ರಿಜಿಸ್ಟರ್ ಆಫೀಸ್ ಒಳಗಡೆ ವಿವಾಹ ನೋಂದಣಿ ಆಗಿರುವಂತದ್ದನ್ನು ಸಹ ತಹಶೀಲ್ದಾರ್ ಕಚೇರಿ ಕಳಿಸ್ಕೊಟ್ಟಿರ್ತಾರೆ ಒಂದು ಕಾಪಿ ಮಾಹಿತಿಗಾಗಿ. ಅದರ ನಂತರ ಆ ಹುಡುಗ ಕೊಡಿಲಿ, ಆ ಮಾನ್ಯ ಪಾಟೀಲ್ ಅಂತ ಇರೋದನ್ನ ಹೆಸರು ಚೇಂಜ್ ಮಾಡಿ ಗಂಡನ ಹೆಸರು ಹಚ್ಕೊಳ್ಳಾಕ ಒಂದು ಅಪ್ಲಿಕೇಶನ್ ಕೊಟ್ಟಿರ್ತಾರ. ಅದು ಅವ್ರ ಗಮನಕ್ಕೆ ಐತಿ. ಮತ್ತ ಅದಲ್ದನ ಎರಡೂ ಕುಟುಂಬಗಳನ್ನು ಕರೆದು ಬಾಂಡ್ ಓವರ್ ಮಾಡ್ಕೋತಾರ, ಅದು ಅವ್ರ ಗಮನಕ್ಕೆ ಐತಿ. ಇಲ್ಲಿ ರೈತಿ ಹಿಂಗ ಆಗೈತಿ ಅಂತ ಹೇಳಿದಾಗ ಮುಂದೆ ಇದು ಒಂದು ತಿಕ್ಕಾಟಕ್ಕೆ ಒಳಪಡಬಹುದು, ಇಲ್ಲಿ ಏನು ಗದ್ದಲ ಆಗಬಹುದು ಅಂತೇಳಿ
ಗೊತ್ತಿದ್ದು ತಹಶೀಲ್ದಾರ್ ಇಂಥ ಘಟನೆ ಆದಾಗ ಅವ್ರು ಜಗಕ್ಕೆ ಹೋಗ್ಬೇಕು ಅನ್ನೋದು ಕಾಮನ್ ಸೆನ್ಸ್ ಬೇಡ. ತಹಶೀಲ್ದಾರ್ ಹೋಗಿಲ್ಲ. ಇಲ್ಲೇನು ಈಗ ತಹಶೀಲ್ದಾರ್ ವಿಲೇಜ್ನ ಅವ್ರನ್ನ ಈಗ ಹೊಸದಾಗಿ ಏನ್ ಮಾಡಿ ಮೊದಲೇನಿತ್ತು ಅವರೆಲ್ಲರೂ ಗ್ರಾಮ ಲೆಕ್ಕಾಧಿಕಾರಿ ಅಂತಿದ್ರು. ಈಗ ಅವರು ಈಗ ಗ್ರಾಮ ಆಡಳಿತಾಧಿಕಾರಿ ಅವರೆಲ್ಲ. ಈಗ VA, RI ಇವರೆಲ್ಲರೂ ಗ್ರಾಮ ಆಡಳಿತ. ಈಗ ಅದೇ ಆ ಹೆಣ್ಮಗಳೇನ್ ತೀರ್ಕೊಂಡಾಳಲ್ಲ, ಅದು ದಲಿತ ಅಲ್ಲಲ್ಲ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೋಗ್ಬೇಕಲ್ಲ. ನ್ಯಾಯ ಇರಮಟ್ಟದಾಗ ಇನ್ಕ್ಲೂಡಿಂಗ್ ಕಮಿಷನರ್ ಟ್ರಾನ್ಸ್ಫರ್ ಮಾಡಿದ್ದನ್ನು ಒಂದು ಘಟನೆಗಳಾಗ್ಯಾವು ಆದಾಗ ಆಕ್ಷನ್ ಆಗ್ಯಾವು ಆಗಿರ್ತಾರೆ ಇವರು. ಆಮೇಲೆ ಇಂತಹ ಘಟನೆಗಳಾದಾಗ ಹಿರಿಯ ಅಧಿಕಾರಿಗಳ ತಲೆದಂಡ ನಾವು ಟ್ರಾನ್ಸ್ಫರ್ ಅದೇನು ತಲೆದಂಡ ಏನ್ರಿ ಅವ್ರದ್ದು ಇಲ್ಲೆಲ್ಲ ಮತ್ತೊಂದ್ ಕಡೆ ಕಳಿಸ್ಕೊಡ್ತಾರ ಅವ್ರಿಗೆ. ಯಾರು ಕೇಳೋರು ಅದಾರ, ಇವ್ರ ಯಾರ ಪ್ರಶ್ನೆ ಅದ ಮಾಡೋರು ಅದಾರ ಅಂತ ಕೇಳಿದ್ರು ಇದ್ರು ಇರ್ಬೋದು, ಹೇಳಕ್ ಆಗೋದಿಲ್ಲ. ಬಾಳ ಅಂದ್ರೆ ಒಂದ್ ಸ್ಟ್ರೈಕ್ ಮಾಡ್ತಾರ, ಕೂಗಾಡ್ತಾರ, ಕೈ ಬಿಡ್ತಾರ ಅಂತ ಹೇಳಿದ್ರು ಇರ್ಬೋದು. ಸುಲಭ ಇಲ್ಲ. ಆದ್ಮೇಲೆ 65 ದಿವಸಕ್ಕೆ ಬದಲಾವಣೆ ಮಾಡ್ತಾರೆ. 45 ದಿವಸಕ್ಕೆ ಮೇಲ್ಪಟ್ಟು ಯಾವುದೇ ದಾಖಲೆಗಳು ಇಟ್ಕೊಳಂಗಿಲ್ಲ ಅವರು ತಹಶೀಲ್ದಾರ್ ಕಚೇರಿ. 65 ದಿವಸಕ್ಕೆ ಬದಲಾವಣೆ ಮಾಡಿ ಕೊಡ್ತಾರೆ. ಉದ್ದೇಶ ಪೂರ್ವಕವಾಗಿನೇ ಇರ್ಬೋದು, ಕೇಳಕ ವಿಳಂಬ ಮಾಡಿರೋದು. ಅದಲ್ದೇನೆ ಅವ್ರು ಅಲ್ಲಿ ಇದನ್ ಮಾಡ್ಕೋತಾರಲ್ಲ, ಏನಂತ ಕೇಳಿದ್ರೆ ಬಾಂಡ್ ಓವರ್ ಮಾಡ್ಕೋತಾರ. ಬಾಂಡ್ ಓವರ್ ಮಾಡ್ಕೊಂಡು ಅದು ಸೀರಿಯಸ್ ಘಟನೆ ಅನ್ನೋದು ಅಷ್ಟು ಗೊತ್ತಿರೋದಿಲ್ಲ ಸರ್. ತಹಶೀಲ್ದಾರ್ ತಪ್ಪೈತಿ, ತಹಶೀಲ್ದಾರ್ ತಪ್ಪು ಇವ್ರು ಯಾರಿಗೂ ಕಾಣಂಗಿಲ್ಲ. ಈಗ DC ಅವರು ಎಲ್ಲೇ ಒಂದ್ ಕಡೆ ತಮ್ಮ ಇಲಾಖೆಯ ಅಧಿಕಾರಿಗಳನ್ನು ಉಳಿಸ್ಕೊಳಕ್ ಪ್ರಯತ್ನ ಪಡ್ತಾರೆ. ಅಲ್ಲ ಸರ್, ಡಿಲೇ ಯಾಕೆ ನಾನೇನು ಓದಿರ್ತೀನಿ. ಈಗ ನಡೆದು ಘಟನೆ ನಡೆದ ಎಷ್ಟು ದಿವಸ ಆಯ್ತು ಸರ್? ಈಗ 21, ಇವತ್ತು ಎಷ್ಟು ದಿವಸ ಆಯ್ತು? ಈಗ ಬೇರೆ ಪ್ರಕರಣಗಳು ಒಂದೇ ದಿವಸ ಹತ್ಕೊಂಡ್ ಬಿಟ್ರಲ್ಲ ಬಳ್ಳಾರಿ ಒಳಗಡೆ. ಯಾಕಲ್ಲಿ ರಾಜಕಾರಣಿಗಳ ಮಧ್ಯೆ ಸಂಘರ್ಷ ಇತ್ತು ಅಂತೇಳಿ ಇಲ್ಲಿ ಯಾರ್ದೋ ಸಂಬಂಧ ಇಲ್ದವರು ಅಮಾಯಕರು ಇವರು ಯಾರು ಕೇಳೋರು ಅದಾರ ಬಿಡು ಅಂತೇಳಿ ಇಲ್ಲೇನು ತಗೊಳಕ್ ಆಗುದಿಲ್ಲ.